ಲಕ್ಷ್ಮಿ, ಇಂದು ನಾವು ಅಮ್ಮನ ಮೂತ್ರಕೋಶವನ್ನು ತೊಳೆಯೋಣ. ಇದು ಅವರ ಮೂತ್ರಕೋಶವನ್ನು ಸ್ವಚ್ಛವಾಗಿಡುತ್ತದೆ ಮತ್ತು ಸೋಂಕನ್ನು ತಡೆಯುತ್ತದೆ. ಇದು ಒಂದು ಸರಳ ವಿಧಾನ. ಮೂತ್ರಕೋಶ ತೊಳೆಯುವುದೇ? ಇದನ್ನು ನಾನು ಎಂದೂ ನೋಡಿಲ್ಲ ಸಿಸ್ಟರ್. ಇದರರ್ಥ ಮೂತ್ರಕೋಶದಿಂದ ಯಾವುದೇ ಲೋಳೆ, ಸಣ್ಣ ಹೆಪ್ಪುಗಟ್ಟುವಿಕೆ ಅಥವಾ ಬ್ಯಾಕ್ಟೀರಿಯಾವನ್ನು ತೆಗೆದುಹಾಕಲು ಶುದ್ಧ ದ್ರವ್ಯಗಳಿಂದ ನಿಧಾನವಾಗಿ ತೊಳೆಯುವುದು. ಇದು ಕ್ಯಾಥೆಟರ್ ಚೆನ್ನಾಗಿ ಕೆಲಸ ಮಾಡುವಂತೆ ಹಾಗೂ ಆರಾಮವಾಗಿ ಇರಿಸುತ್ತದೆ. ನಾವು ಪ್ರಾರಂಭಿಸುವ ಮೊದಲು ಎಲ್ಲವನ್ನೂ ಸಿದ್ಧಪಡಿಸಿಟ್ಟುಕೊಳ್ಳೋಣ. ಎಲ್ಲಾ ವಸ್ತುಗಳನ್ನು ಹಾಸಿಗೆಯ ಪಕ್ಕದಲ್ಲಿ ಇರಿಸಿ. ಕ್ಯಾಥೆಟರ್ ಮತ್ತು ಡ್ರೈನೇಜ್ ಬ್ಯಾಗ್ ಸಂಪರ್ಕದ ಕೆಳಗೆ ಟೀನಾ ಹಾಳೆಯನ್ನು ಹರಡಿ. ನಿಮ್ಮ ಏಪ್ರನ್, ಮಾಸ್ಕ್ ಮತ್ತು ಗ್ಲೌಸ್ ಅನ್ನು ಧರಿಸಿ. ಈಗ ನಾನು ಬಟ್ಟಲಲ್ಲಿ ಸುಮಾರು 50 ಮಿಲಿ ಸಾಮಾನ್ಯ ಸಲೈನ್ ಅನ್ನು ಸುರಿಯುತ್ತೇನೆ ಮತ್ತು ಕೆಲವು ಹನಿ ಪೊವಿಡೋನ್ ಅಯೋಡಿನ್ ಅನ್ನು ಸೇರಿಸುತ್ತೇನೆ. ಇದು ಸ್ವಚ್ಛಗೊಳಿಸಲು ಮತ್ತು ಸೋಂಕಾಗದೇ ಇರಲು ಸಹಾಯ ಮಾಡುತ್ತದೆ. ಮೊದಲು ನಾನು ಕ್ಯಾಥೆಟರ್ನಿಂದ ಯೂರೋ ಬ್ಯಾಗ್ನ ಸಂಪರ್ಕವನ್ನು ಎಚ್ಚರಿಕೆಯಿಂದ ಕಡಿತಗೊಳಿಸುತ್ತೇನೆ. ಈಗ ನಾನು ಮಿಶ್ರಣವನ್ನು ನಿಧಾನವಾಗಿ ಅಮ್ಮನ ಮೂತ್ರಕೋಶಕ್ಕೆ ತಳ್ಳುತ್ತೇನೆ, ನಿಧಾನವಾಗಿ ಮತ್ತು ಸರಾಗವಾಗಿ. ಇದು ಮೂತ್ರಕೋಶದ ಒಳಭಾಗವನ್ನು ತೊಳೆಯುತ್ತದೆ ಮತ್ತು ಲೋಳೆ ಅಥವಾ ಸಣ್ಣ ಹೆಪ್ಪುಗಟ್ಟುವಿಕೆಯನ್ನು ಸ್ವಚ್ಛಗೊಳಿಸುತ್ತದೆ. ಈಗ ನೋಡು, ಮಿಶ್ರಣವು ಮುಕ್ತವಾಗಿ ಹರಿಯುತ್ತಿದೆ, ಅಂದರೆ ಕ್ಯಾಥೆಟರ್ನಲ್ಲಿ ಯಾವುದೇ ಅಡೆತಡೆಗಳಿಲ್ಲ, ಸ್ವಚ್ಛವಾಗಿದೆ ಎಂದರ್ಥ. ಈಗ ಸಂಪೂರ್ಣವಾಗಿ ತೊಳೆಯಲು ಮತ್ತೊಮ್ಮೆ ಫ್ಲಶ್ ಮಾಡೋಣ, ಅದೇ ಸರಳ ಸಾಮಾನ್ಯ ಸಲೈನ್ ಮಿಶ್ರಣದಿಂದ. ನೀವು ಯೂರೋಬ್ಯಾಗ್ ಟ್ಯೂಬ್ ಅನ್ನು ಈ ರೀತಿ ಸ್ವಚ್ಛಗೊಳಿಸಬಹುದು. ಯಾವುದೇ ಅಡಚಣೆಯನ್ನು ತೆಗೆಯಲು ಸ್ವಲ್ಪ ಸಲೈನ್ ಅನ್ನು ತಳ್ಳಿರಿ, ನಂತರ ತುದಿಯನ್ನು ಸ್ಟೆರೈಲ್ ಗಾಜ್ನಿಂದ ಒರೆಸಿ ಕ್ಯಾಥೆಟರ್ಗೆ ಮರುಸಂಪರ್ಕಿಸಿ. ಅಷ್ಟೇ ಲಕ್ಷ್ಮಿ, ಅಮ್ಮನ ಮೂತ್ರಕೋಶ ತೊಳೆಯುವುದು ಮುಗಿಯಿತು. ಇದನ್ನು ದಿನಕ್ಕೆ ಒಮ್ಮೆ ಮಾಡಬೇಕು ಅಥವಾ ನರ್ಸ್ ಅಥವಾ ವೈದ್ಯರ ಸೂಚನೆಯಂತೆ ಮಾಡಬೇಕು. ಇದು ಮೂತ್ರಕೋಶವನ್ನು ಆರೋಗ್ಯವಾಗಿರಿಸಿ ಸೋಂಕನ್ನು ತಡೆಯುತ್ತದೆ. ಲಕ್ಷ್ಮಿ, ನೆನಪಿಡಬೇಕಾದ ಕೆಲವು ಸಲಹೆಗಳು ಇಲ್ಲಿವೆ. ಕಾರ್ಯವಿಧಾನದ ಮೊದಲು ಮತ್ತು ನಂತರ ಯಾವಾಗಲೂ ನಿಮ್ಮ ಕೈಗಳನ್ನು ತೊಳೆಯಿರಿ. ಸ್ವಚ್ಛವಾದ ಗ್ಲೌಸ್ ಅನ್ನು ಮತ್ತು ಸ್ಟೆರೈಲ್ ಸಿರಿಂಜ್ಗಳನ್ನು ಬಳಸಿ. ಪ್ರಾರಂಭಿಸುವ ಮೊದಲು ಎಲ್ಲಾ ವಸ್ತುಗಳನ್ನು ಸಿದ್ಧವಾಗಿಡಿ. ಫ್ಲಶ್ ಮಾಡುವಾಗ ಎಂದಿಗೂ ಬಲವನ್ನು ಬಳಸಬೇಡಿ, ನಿಧಾನವಾಗಿ ಮತ್ತು ಮೃದುವಾಗಿ ಮಾಡಿ. ರಿಟರ್ನ್ ಫ್ಲೋ ಸ್ಪಷ್ಟವಾಗಿದೆ ಮತ್ತು ಹೆಪ್ಪುಗಟ್ಟುವಿಕೆಯಿಂದ ಮುಕ್ತವಾಗಿದೆ ಎಂದು ಖಚಿತಪಡಿಸಿಕೊಳ್ಳಿ. ಹರಿವು ನಿರ್ಬಂಧಿಸಲ್ಪಟ್ಟಿದ್ದರೆ ಅಥವಾ ನೋವಿನಿಂದ ಕೂಡಿದ್ದರೆ ತಕ್ಷಣ ನಿಲ್ಲಿಸಿ ಮತ್ತು ನರ್ಸ್ಗೆ ಕರೆ ಮಾಡಿ. ಮೂತ್ರಕೋಶವನ್ನು ದಿನಕ್ಕೆ ಒಮ್ಮೆ ತೊಳೆಯಬೇಕು, ಇಲ್ಲದಿದ್ದರೆ ವೈದ್ಯರ ಅಥವಾ ನರ್ಸ್ನ ಸೂಚನೆಯಂತೆ ಮಾಡಬೇಕು. ಎಲ್ಲಾ ಸಮಯದಲ್ಲೂ ರೋಗಿಯ ಗೌಪ್ಯತೆ ಮತ್ತು ಘನತೆಯನ್ನು ಕಾಪಾಡಿಕೊಳ್ಳಿ. ಲಕ್ಷ್ಮಿ, ನೀನು ಇಡುವ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ಅಮ್ಮನನ್ನು ಆರಾಮವಾಗಿ ಮತ್ತು ಸೋಂಕಿನಿಂದ ಮುಕ್ತವಾಗಿರಿಸುತ್ತದೆ. ಮನೆಯ ಆರೈಕೆಯಲ್ಲಿ ಮೂತ್ರಕೋಶ ತೊಳೆಯುವಂತಹ ಸರಳ ಕ್ರಿಯೆಯು ಪ್ರೀತಿಯ ಕ್ರಿಯೆಯಾಗಿದೆ. ಶುದ್ಧೀಕರಣ, ಕಾಳಜಿ ವಹಿಸುವುದು ಮತ್ತು ಸಾಂತ್ವನ ನೀಡುವುದು.